ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಈ ಮಧ್ಯದಲ್ಲಿ ಇಲ್ಲಿವರೆಗೆ ನಾವು 53 ಎಪಿಸೋಡುಗಳನ್ನು ಹರಿಕಥಾಮೃತಸಾರದ ಬಗ್ಗೆ ಮಾಡಿದ್ವಿ. ಬಹಳ ದಿವಸ ಆಯಿತು, ಗ್ಯಾಪ್ ಬಂದುಬಿಡ್ತು. ಇದಕ್ಕೆ ಅನೇಕ ಕಾರಣ, ವೈಯಕ್ತಿಕವಾದ ಕಾರಣಗಳು, ದೇಹದ ಅನಾರೋಗ್ಯದ ಕಾರಣ ಇತ್ಯಾದಿಗಳಿಂದಾಗಿ ಮಧ್ಯದಲ್ಲಿ ಬಹಳ ಗ್ಯಾಪ್ ತಂದಿದ್ದಕ್ಕಾಗಿ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೇಳ್ತಾ ಇದ್ದೀವಿ. ಮತ್ತೆ ಪುನಃ ಇಲ್ಲಿಂದ ಹರಿಕಥಾಮೃತಸಾರವನ್ನು ಕಂಟಿನ್ಯೂ ಮಾಡೋಣ. ಈಗ ಮಂಗಲಾಚರಣ ಸಂಧಿಯನ್ನು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ನಾಂದಿ ಪದ್ಯ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಎಂಬ ನಾಂದಿ ಪದ್ಯವನ್ನು ಮತ್ತು ಮಂಗಲಾಚರಣಾತ್ಮಕವಾಗಿರತಕ್ಕಂಥ ಮೊದಲನೆಯ ನರಸಿಂಹ ಸ್ತೋತ್ರಾತ್ಮಕವಾದ ಪದ್ಯವನ್ನು ವಿಸ್ತಾರವಾಗಿ ವಿವರಿಸಲಾಗಿದೆ. ಈ ಎರಡನೇ ಪದ್ಯ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಜಗದುದರನ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗ ಹರುಷದಿಂಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನುದಿನವು ಅಂತಕ್ಕಂಥ ಪದ್ಯವನ್ನು ಮಾನ್ಯ ಮಾನವಿ ಜಗನ್ನಾಥದಾಸರು ಈ ಮಂಗಲಾಚರಣ ಸಂಧಿಯಲ್ಲಿ ಎರಡನೇ ಪದ್ಯವನ್ನಾಗಿ ರಚನೆ ಮಾಡಿದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ಈ ಪದ್ಯ ಲಕ್ಷ್ಮೀದೇವಿಯ ಉಪಾಸನಾ ಪದ್ಧತಿಯನ್ನು ಹೇಳಿಕೊಡುತ್ತದೆ. ಇದಕ್ಕೆ ಕಾರಣ ಎಲ್ಲಿದೆ ಅಂತಂದರೆ, ಸಾಕ್ಷಾತ್ ಗೀತಾಚಾರ್ಯನೆನಿಸಿರತಕ್ಕಂಥ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ. ಏನು ಮಾತು? ಕ್ಲೇಶೋಧಿಕತರ ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಈ ಅವ್ಯಕ್ತಾಸಕ್ತ ಚೇತಸಾಂ ಅಂದರೆ ಅವ್ಯಕ್ತದಲ್ಲಿ ಆಸಕ್ತವಾದ ಮನಸ್ಸುಳ್ಳವರಿದ್ದಾರಲ್ಲ, ಅಂದರೆ ಅವ್ಯಕ್ತವನ್ನು ಉಪಾಸನೆ ಮಾಡ್ತಕ್ಕಂಥವ್ರು. ಅವ್ಯಕ್ತ ಅಂತಂದ್ರೆ ಏನು? ಇದನ್ನು 23ನೇ ಎಪಿಸೋಡ್ನಲ್ಲಿ 52ನೇ ಎಪಿಸೋಡ್ನಲ್ಲಿ 53ನೇ ಎಪಿಸೋಡ್ನಲ್ಲಿ ವಿವರಿಸಿದ್ದೀನಿ ನಾನು. ಆದರೂ ಸಂಕ್ಷೇಪವಾಗಿ ಒಂದೇ ಒಂದು ನಿಮಿಷ. ಅವ್ಯಕ್ತ ಅಂದರೆ ಲಕ್ಷ್ಮಿ. ಆಚಾರ್ಯ ಮಧ್ವರು ಅದಕ್ಕೆ ವಿವರಣೆ ಕೊಡ್ತಾರೆ. ಮಹಾಲಕ್ಷ್ಮಿಯ ಉಪಾಸನೆ ಏನದಲ್ಲ, ಅದು ಕಷ್ಟತರವಾದದ್ದು. ಅದೇನ್ರಿ ಮಹಾಲಕ್ಷ್ಮಿಯ ಉಪಾಸನೆ? ಜಗದಂಬೆ ಅವಳು ನಾರಾಯಣನ ಮಹಾದಾಸಾನುದಾಸಳು, ಅವಳಕ್ಕಿಂತ ಉತ್ತಮವಾದ ಜೀವಿಯೇ ಇಲ್ಲ ಅಂತ ನಿರ್ಣಯ ಆಗಿದೆ. ಇಂತಹ ತಾಯಿಯ ಉಪಾಸನೆ ಬಂಧಕನ, ಅದು ದುಃಖಕ್ಕೆ ಕಾರಣ ಆಗ್ತದೆ. ಹೌದು, ಕೇವಲ ಲಕ್ಷ್ಮಿಯ ಉಪಾಸನೆ ಬಂಧನಕ್ಕೆ ಕಾರಣ. ಹಾಗಲ್ಲದಲೇ ನಾರಾಯಣನ ದಾಸಾನುದಾಸಳನ್ನಾಗಿ, ನಾರಾಯಣ ನಿರಂತರ ಉಪಾಸಕಳಾಗಿ ಅವಳು ಮಾಡುವ ರೀತಿಯಲ್ಲಿ ಉಪಾಸನೆಯನ್ನು ನಾರಾಯಣನಿಗೆ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಉಪಾಸನೆ ಮಾಡ್ತಕ್ಕಂಥ ಲಕ್ಷ್ಮಿಯನ್ನು ಚಿಂತನೆ ಮಾಡ್ತಾ, ಅಂದರೆ ನಾರಾಯಣನ ದಾಸೋತ್ತಮಳು ಅಂತಂಬ ಭಾವನೆಯಲ್ಲಿ ಲಕ್ಷ್ಮಿಯ ಉಪಾಸನೆ ಮಾಡಿದರೆ ಲಕ್ಷ್ಮಿಯೊಟ್ಟಿಗೆ ನಾರಾಯಣ ಬಂದಿರಬೇಕು. ನಾರಾಯಣನನ್ನು ಬಿಟ್ಟು ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೆ ಒಂದು ರೀತಿಯಿಂದ ಅದು ಕಷ್ಟಕ್ಕೆ ಕಾರಣ ಆಗ್ತದೆ, ಸಂಸಾರ ಬಂಧನಕ್ಕೆ ಕಾರಣ ಆಗ್ತದೆ. ಹಾಗಲ್ಲದಲೇ ನಾರಾಯಣನ ನಿಯತ ಪತ್ನಿಯನ್ನಾಗಿ, ನಾರಾಯಣನ ದಾಸಾನುದಾಸಳನ್ನಾಗಿ, ನಾರಾಯಣನೊಟ್ಟಿಗೆ ಆ ಜಗದಂಬೆಯ ಉಪಾಸನೆ ಜನ್ಮದ ಧನ್ಯತೆಗೆ ಕಾರಣ ಆಗ್ತದೆ. ಅದನ್ನು ಸ್ವಲ್ಪ ಚಿಂತನೆ ಮಾಡೋಣ. ಇದೆಲ್ಲ ನಾವು ವಿಸ್ತಾರವಾಗಿ ಹೇಳಿದ್ದೀವಿ. ಈಗ ಮತ್ತೆ ಒಮ್ಮೆ ಚಿಂತನೆ ಮಾಡೋಣ. ಮಾನ್ಯ ಜ್ಞಾನಿವರೇಣ್ಯರಾಗಿರತಕ್ಕಂಥ ಪುರಂದರದಾಸರು ಪುರಾಣಗಳು, ಉಪನಿಷತ್ತುಗಳು ಮತ್ತು ಅನೇಕ ಗ್ರಂಥಗಳು ಲಕ್ಷ್ಮಿಯ ಉಪಾಸನಾ ಪದ್ಧತಿಯನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾವೆ. ಅವೆಲ್ಲ ಸಂಸ್ಕೃತದಲ್ಲಿ. ಪ್ರಧಾನವಾಗಿ ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ಜಗದಂಬೆ ನಮ್ಮಪ್ಪನಿಗೆ ಶ್ರೀನಿವಾಸನಿಗೆ ಪರಬ್ರಹ್ಮ ನಾರಾಯಣನಿಗೆ ಉಪಾಸನೆಯನ್ನು ಹೇಗೆ ಮಾಡ್ತಾಳೆ ಎಂಬುದನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನಮ್ಮ ಪುರಂದರದಾಸರು ಒಂದೇ ಒಂದು ಪದ್ಯದಲ್ಲಿ, ಒಂದೇ ಒಂದು ಕೀರ್ತನೆಯಲ್ಲಿ ಅವಳ ಉಪಾಸನಾ ಪದ್ಧತಿಯನ್ನು, ಅವಳ ವ್ಯಕ್ತಿತ್ವವನ್ನು ಸ್ಪಷ್ಟ ಮಾಡ್ತಾರೆ. ಏನು ಧನ್ಯಳೋ ಲಕುಮಿ ಅಂಥ ಮಾನ್ಯಳೋ
ಸಾನುರಾಗದಿಂದ ಹರಿಯ ತಾನೇ ಸೇವಿಸುತ್ತಿಗಳೋ ಏನು ಧನ್ಯಳೋ ಲಕುಮಿ ಅಂಥ ಮಾನ್ಯಳು. ಅವಳು ಭಗವಂತನ ಉಪಾಸನೆ ಮಾಡ್ತಾಳಂತೆ. ಸಾನುರಾಗದಿಂದ ಅತ್ಯಂತ ಭಕ್ತಿಯಿಂದ ಭಗವಂತನ ಉಪಾಸನೆಯನ್ನು ನಿರಂತರ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾಳೆ ಅಂತಂದರೆ ಅವಳು ಲಕ್ಷ್ಮೀ ಮಹತ್ತ. ಇನ್ನು ಬ್ರಹ್ಮಾದಿ ದೇವತೆಗಳು ಲಕ್ಷ್ಮಿಯ ಉಪಾಸನೆಯ ಮುಂದೆ ಬಹಳ ಸಣ್ಣದಾದ ಉಪಾಸನೆ ಮಾಡ್ತಾರೆ. ಅವಳಷ್ಟು ಉಪಾಸನೆ ಇವರು ಯಾರಿಗೂ ಮಾಡಲಿಕ್ಕಾಗಲ್ಲ. ಅದನ್ನು ಹೇಳ್ತಾರೆ, ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯನಾದ ಪುರಂದರ ವಿಠಲನ ಧ್ಯಾನಿಸುತ್ತಿಗಳೋ. ಹಾಡನ್ನು ಹೇಳುವಾಗ ಕೆಲವು ಶಬ್ದಗಳು ವ್ಯತ್ಯಾಸ ಆಗಿರ್ಬೋದು. ಇದು ಶುದ್ಧವಾದ ಪಾಠ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನನಗದು ಜ್ಞಾಪಕ ಬಂದಿಲ್ಲ, ಅದು ಕಾರಣ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಅವಳು 3 ಗುಣಗಳನ್ನು ಅನಂತ ಕಲ್ಯಾಣ ಗುಣಗಳನ್ನು ಉಪಾಸನೆ ಮಾಡ್ತಾಳೆ. ಅದರಲ್ಲಿ ಪ್ರಧಾನವಾಗಿರ್ತಕ್ಕಂಥ 3 ಹೇಳ್ತಾರೆ ಪುರಂದರದಾಸರು. ಸರ್ವಸ್ಥಳದಿ ವ್ಯಾಪ್ತನಾದ, ಎಲ್ಲ ಕಡೆ ಅಣುವಿನಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನನ್ನು, ಇಡೀ ವಿಶ್ವವನ್ನು ತುಂಬಿಕೊಂಡಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಅಂದರೆ ಸರ್ವತ್ರ ವ್ಯಾಪ್ತ ಎನ್ನುವ ರೀತಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತಾಳೆ. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಯಾವ ತರಹದ ದೋಷಗಳು ಇಲ್ಲದೆ ಇರತಕ್ಕಂಥ, ಯಾಕಂದರೆ ವಿಶ್ವವನ್ನೆಲ್ಲ ವ್ಯಾಪಿಸಿದ್ದಾನೆ ಅಂತಂದಾಗ ಈ ಇಡೀ ವಿಶ್ವ 24 ತತ್ವಗಳಿಂದ ನಿರ್ಮಿತವಾಗಿರತಕ್ಕಂಥದ್ದು. ಈ 24 ತತ್ವಗಳಲ್ಲಿ ಗುಣಗಳೂ ಉಂಟು, ದೋಷಗಳು ಉಂಟು. ಈ ತತ್ವಗಳು ಮಾನವನ ಬಂಧನಕ್ಕೂ ಕಾರಣವಾಗ್ತವೆ, ಮಾನವನ ಉದ್ಧಾರಕ್ಕೂ ಕಾರಣವಾಗ್ತವೆ. ಉಪಾಸನಾ ಪದ್ಧತಿಯಲ್ಲಿ ವ್ಯತ್ಯಾಸ. ಅವು ಭಗವಂತನಿಂದ ಸನ್ನಿಹಿತವಾದವುಗಳು. ಭಗವಂತ ಅಲ್ಲಿ ಇದ್ದಾನೆ, ಅವನು ಆ ತತ್ವಗಳಿಗೆ ಪ್ರೇರಕ ಎಂಬೋ ಚಿಂತನೆಯಿಂದ ತತ್ವಾಭಿಮಾನಿಗಳ ಉಪಾಸನಾ ಪದ್ಧತಿಯನ್ನು, ಆ ತತ್ವಗಳಲ್ಲಿದ್ದವರು ಮಾಡ್ತಕ್ಕಂಥ ಸೇವೆಯನ್ನು ಚಿಂತನೆ ಮಾಡಿದರೆ ಆ ತತ್ವಗಳೇ ನಮ್ಮ ಪಾಲಿಗೆ ಅಮೃತಮಯವಾಗ್ತವೆ, ನಮ್ಮ ಜೀವನದ ಉದ್ಧಾರಕ್ಕೆ ಕಾರಣವಾಗ್ತವೆ. ಹಾಗಲ್ಲದಲೇ ಆ ತತ್ವಗಳನ್ನು ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಂಡರೆ, ನಾನು ಎನ್ನುವ ಅಹಂಕಾರದಲ್ಲಿ ಅವುಗಳ ಉಪಾಸನೆ ಮಾಡಿದರೆ ಆ ತತ್ವಗಳೇ ನಮ್ಮ ಪಾಲಿಗೆ ಬಂಧಕಗಳಾಗ್ತವೆ. ನಮ್ಮಮ್ಮ ಹೇಗೆ ಉಪಾಸನೆ ಮಾಡ್ತಾ ಗೊತ್ತಾ? ಎಲ್ಲ ತತ್ವಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ನಿರಂತರ ಅವರನ್ನು ಕಾಣ್ತಾ, ಅವನ ಶಕ್ತಿ ಸಾಮರ್ಥ್ಯಗಳನ್ನು ಊಹೆ ಮಾಡ್ತಾ, ಚಿಂತನೆ ಮಾಡ್ತಾ, ಆದ ಕಾರಣ ಅವುಗಳ ಯಾವ ದೋಷವೂ ಅವನಿಗೆ ಸಂಪರ್ಕ ಆಗೋದಿಲ್ಲ. ಕೆಟ್ಟ ಪದಾರ್ಥಗಳಲ್ಲಿ ಇದ್ದಾನೆ, ಒಳ್ಳೆಯ ಪದಾರ್ಥಗಳು ಇದ್ದಾನೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಅಂಧನ್ ತಮಸ್ಸಿನಲ್ಲಿ ಭಗವಂತ ಇದ್ದಾನೆ. ಅಂಧನ್ ತಮಸ್ಸು ಎಂಬುದು ಬರೀ ದುಃಖವನ್ನು ಕೊಡ್ತಕ್ಕಂಥ, ಪಾಪಿ ಜನರಿಗೆ ದುಃಖವನ್ನು ಉಣಿಸ್ತಕ್ಕಂಥ ಪ್ರದೇಶ ಅದು. ಲೋಕಾಲೋಕ ಪರ್ವತದ ಆ ಕಡೆ ಅಂಧನ್ ತಮಸ್ಸದೆ, ಅಂದರೆ ಕತ್ತಲದೆ. ಆ ಕತ್ತಲಿನ ಬಿಲಗಳಲ್ಲಿ ದೈತ್ಯರನ್ನು, ಪಾಪಿಗಳನ್ನು, ಕಲ್ಯಾದಿ ಪಾಪಿಗಳನ್ನು ಭಗವಂತ ಇಟ್ಟು ಅವರಿಗೆ ಅವರು ಮಾಡಿದ ತಪ್ಪುಗಳಿಗೆ ಏನು ಶಿಕ್ಷೆ ಅನುಭವಿಸಬೇಕೋ, ದುಃಖವನ್ನು ಕೊಡಬೇಕೋ, ಆ ದುಃಖವನ್ನು ನಿರಂತರ ಕೊಡ್ತಾ ಇರ್ತಾನೆ. ಅಂಥ ಅಂಧನ್ ತಮಸ್ಸಿನಲ್ಲೂ, ಆ ಅಂಧನ್ ತಮಸ್ಸಿನಲ್ಲಿ ಬಾಧೆಯನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿಗಳಲ್ಲೂ, ಜೀವಿಗಳಲ್ಲೂ, ಆ ಬಾಧೆ ಕೊಡುವುದಕ್ಕೆ ಉಪಯೋಗವಾಗತಕ್ಕಂಥ ವಸ್ತುಗಳಲ್ಲೂ ಜಗನ್ನಾಥ ಇದ್ದಾನೆ. ಇದನ್ನೇ ವೇದಾಂತ ಹೇಳುವ ಮಾತಿನಲ್ಲಿ ಬಾಧ್ಯಾದಿಗತ ತಾನೆ, ಬಾಧಕ ಸ್ಥಿತ ತಾನೆ, ಬಾಧಕನು ತಾನೇ ಬೇಕೋನೆ. ಬಾಧೆಯನ್ನು ಬಿಡತಕ್ಕಂಥವರಲ್ಲಿ ಅವನೇ ಇದ್ದಾನೆ, ಬಾಧೆ ಕೊಡಲಕ್ಕೆ ಉಪಯೋಗವಾಗತಕ್ಕಂಥ ವಸ್ತುಗಳಲ್ಲೂ ಅವನೇ ಇದ್ದಾನೆ, ಬಾಧಿಸಲ್ಪಡುವ ಬಾಧೆ ಕೊಡುವವನು ಅವನೇ ಆಗಿದ್ದಾನೆ. ಈ ರೀತಿ ಇಂಥ ಭಗವಂತ ಅಲ್ಲಿದ್ದಾನೆ. ಅಂದರೆ ಮಹಾ ನೆರೆಯ ದುಃಖಕ್ಕೆ ಪ್ರತಿರೂಪವಾಗಿರತಕ್ಕಂಥ ಅಂಧನ್ ತಮಸ್ಸಿನಲ್ಲಿ ಇದ್ದರೂ ಕೂಡ ಅದರ ಕಿಂಚನ್ ಮಾತ್ರವಾದ ಸಂಬಂಧವಿಲ್ಲದೆ ಇರ್ತಾನೆ, ಅಲ್ಲಿದ್ದಾನೆ. ಅದರ ದುಃಖ ಆಗಲಿ, ಅದರ ಅಂಧಂತ ಕತ್ತಲಾಗಲಿ ಇವನಿಗೇನಾದರೂ ಸ್ಪರ್ಶ ಆಗ್ತಾನೆ, ಅದು ಆಗಲ್ಲ.
ಅದು ಕಾರಣ ನಿರ್ಮಲನಾಗಿರ್ತಕ್ಕಂಥ ಒಂದು ಲೋಪ ಇಲ್ಲದೆ ಇರತಕ್ಕಂಥವ್ನು. ಕೆಟ್ಟ ವಸ್ತುಗಳಲ್ಲಿ ಇದ್ದಾನೆ, ಒಳ್ಳೆಯ ವಸ್ತುಗಳಿದ್ದಾನೆ. ಕೆಟ್ಟ ವಸ್ತುಗಳಲ್ಲಿ ಇದ್ದಾನೆ ಅಂದರೆ ಅವನಿಗೇನಾದರೂ ಬಾಧೆ ಅದನ, ಆ ಸಂಪರ್ಕ ಆಗ್ತಾನ, ಏನೇನಿಲ್ಲ. ಸರ್ವದೋಷವರ್ಜಿತ ಸರ್ವಸ್ಥಳ ದಿವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯನಾದ, ಎಲ್ಲ ಕಡೆಗೆ ಇದ್ದು ಎಲ್ಲರಿಂದಲೂ ನಿರಂತರ ವಂದ್ಯನಾಗಿರ್ತಕ್ಕಂಥವ್ನು, ನಮಸ್ಕರಿಸಲ್ಪಡ್ತಕ್ಕಂಥವ್ನು, ಉಪಾಸನೆ ಮಾಡಲ್ಪಡ್ತಕ್ಕಂಥವ್ನು ಅಂಥ ಪರಬ್ರಹ್ಮ ಅವನನ್ನು ನಿರಂತರ ನಮ್ಮಮ್ಮ ಉಪಾಸನೆ ಮಾಡ್ತಾಳೆ ಅಂಥೇಳಿ ಆ ತಾಯಿಯ ಉಪಾಸನಾ ಪದ್ಧತಿಯನ್ನೆಲ್ಲ ಹೇಳಿದರು. ಇಂಥ ತಾಯಿಯನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು, ಅವಳನ್ನು ಯಾವ ರೀತಿ ನೋಡಬೇಕು, ಯಾವ ರೀತಿ ನೋಡಿದರೆ ನಮ್ಮ ಜೀವನ ಪಾವನ ಆಗ್ತದೆ ಅಂದರೆ ಹೇಳ್ತಾರೆ. ಜಗದುದರನ ಮಧುವೇ ಶಬ್ದ ಅದ್ಭುತವಾದ ಪ್ರಯೋಗ ಮಾಡಿದ್ದಾರೆ. ಈ ಜಗದುದರನ ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತನಾ? ಜಗತ್ತನ್ನೇ ಉದರವಾಗಿ ಉಳ್ಳವನು ಅಂತ ಒಂದು ಅರ್ಥ. ಜಗತ್ತನ್ನು ಉದರವಾಗಿ ತನಗೆ ಹೊಟ್ಟೆಯಾಗಿ ಉಳ್ಳವನು, ಜಗತ್ತಿಗೆ ಉದರನಾಗಿರುವವನು ಅಂದರೆ ಎಲ್ಲ ಜಗತ್ತನ್ನು ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡವನು, ಎಲ್ಲ ಜಗತ್ತನ್ನು ಹೊಟ್ಟೆಯಾಗಿ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥವನು ಅಂದರೆ ಸರ್ವತ್ರ ವ್ಯಾಪ್ತ ಮತ್ತು ಎಲ್ಲವನ್ನೂ ತನ್ನೊಳಗಿಟ್ಟುಕೊಂಡವನು. ಜಗದುದರ ಇದು ಯಾವಾಗ ಆಗ್ತದೆ? ಇದು ವಿರಾಟ್ ರೂಪ ಅಂತ ಭಗವಂತಂದದ. ಆ ವಿರಾಟ್ ರೂಪ ಎಂಥದ್ದು ಅಂದರೆ ಎಲ್ಲ ಜಗತ್ತನ್ನು ತನ್ನೊಳಗಿಟ್ಟುಕೊಂಡಿರ್ತಕ್ಕಂಥ ರೂಪಕ್ಕೆ ವಿರಾಟ್ ರೂಪ ಅಂತಾರೆ. ಇದು ಜಗದುದರ, ಜಗತ್ತಿಗೆ ಉದರಪ್ರಾಯನಾಗಿ ಹೊಟ್ಟೆಯಂತೆ ಎಲ್ಲ ಪದಾರ್ಥಗಳಿಗೆ ಆಶ್ರಯನಾಗಿರ್ತಕ್ಕಂಥವನು. ಇನ್ನೊಂದು ಜಗದುದರ ಅಂದರೆ ಎಲ್ಲ ಜಗತ್ತಿನ ಹೊಟ್ಟೆಯೊಳಗಿರ್ತಕ್ಕ ಎಲ್ಲವನ್ನೂ ತನ್ನೊಳಗಿಟ್ಟುಕೊಂಡವನು, ಎಲ್ಲದರಲ್ಲಿ ತಾನು ಇರುವವನು. ಇದಕ್ಕೆ ಜಗದುದರ ಅಂತಂತಾರೆ. ಪ್ರಳಯ ಕಾಲ ಬರ್ತದೆ, ಬ್ರಹ್ಮದೇವರಿಗೆ ಆಯುಷ್ಯ ಮುಗಿದ ಮೇಲೆ ಮಹಾಪ್ರಳಯ ಪ್ರಾಪ್ತವಾಗ್ತದೆ. ಮಹಾಪ್ರಳಯ ಪ್ರಾಪ್ತವಾದಾಗ ಏನೇನೇನೇನೇ ಇರೋದಿಲ್ಲ, ಶೂನ್ಯ, ಎಲ್ಲವೂ ಶೂನ್ಯವಾಗಿರ್ತದೆ. ಭಗವಂತ ಎಲ್ಲವನ್ನು ಶೂನ್ಯ ಮಾಡಿಬಿಡ್ತಾನೆ ಮಾತು. ಕೇವಲ ರಮಾನಾರಾಯಣರು ಮಾತ್ರ ಇರ್ತಾರೆ. ಆ ರಮಾನಾರಾಯಣರು ಕೂಡ ಹೇಗಿರ್ತಾರೆ? ಆ ನಾರಾಯಣ ರೂಪಿ ಪರಮಾತ್ಮ, ಮೂಲರೂಪಿ ಪರಮಾತ್ಮ, ಅವನು ಶೂನ್ಯ ಎಂಬ ಹೆಸರಿನಿಂದ ಎಲ್ಲವನ್ನು ಶೂನ್ಯ ಮಾಡಿ ಮಲ್ಕೊಂಡಿರ್ತಾನೆ, ಬಾಲರೂಪದಿಂದ ಮಲ್ಕೊಂಡಿರ್ತಾನೆ. ಇನ್ನು ಅವನ ಸೇವೆಗಾಗಿ ಜಗದಂಬೆ ಮಹಾಲಕ್ಷ್ಮಿ ಅವನೊಟ್ಟಿಗೆ ನಿರಂತರ ಇರತಕ್ಕಂಥ ತಾಯಿ ಒಂದು ವಟಪತ್ರವಾಗಿ, ಒಂದು ನೀರಾಗಿ, ಒಂದು ಕತ್ತಲಾಗಿ ಅವನ ಸೇವೆ ಮಾಡ್ತಾ ಇರ್ತಾಳೆ. ಇವರಿಬ್ಬರು ಬಿಟ್ಟರೆ ಜಗತ್ತಿನಲ್ಲಿ ಯಾರು ಇರೋದಿಲ್ಲ. ಇದರಿಂದ ಏನರ್ಥ? ಇಂಥ ಜಗದುದರ ಎಂಬ ಶಬ್ದವನ್ನು ಪ್ರಯೋಗ ಮಾಡಿ ಮಹಾಪ್ರಳಯ ಕಾಲ ಬಂದಾಗ ಎಲ್ಲ ವಿಶ್ವದ ಎಲ್ಲ ಪದಾರ್ಥಗಳನ್ನು ಚೇತನಾತ್ಮಕವಾಗಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಭಗವಂತ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಯೋಗನಿದ್ರೆಯಲ್ಲಿ ಮುದ್ರಿತನಾಗ್ತಾನೆ. ಇದರಿಂದ ನಮಗೆ ಗೊತ್ತಾಗೋದಂದರೆ, ಓ, ಆ ಟೈಮ್ನಲ್ಲಿ ಕೂಡ ಯಾರಿದ್ರೆಯ? ಯಾರೂ ಇಲ್ಲ, ಆದರೆ ಲಕ್ಷ್ಮಿ ಮಾತ್ರ ಇದ್ದಾಳೆ, ಅವನ ಸೇವೆ ಮಾಡಿಕೋತ ಇದ್ದಾಳೆ. ಯಾವ ರೀತಿಯಲ್ಲಿದ್ದಾಳೆ? ಒಂದು ಅವನಿಗೆ ಹಾಸಿಗೆಯಾಗಿದ್ದಾಳೆ. ಯಾವುದು ಹಾಸಿಗೆ ಅಂದರೆ ವಟಪತ್ರ ರೂಪದಲ್ಲಿ. ಮತ್ತೊಂದು ಯಾವುದು? ಇಡೀ ವಿಶ್ವವನ್ನು ವ್ಯಾಪಿಸಿ, ಎಲ್ಲ ಆಗೇನು ಶೂನ್ಯ ಆದರೂ ಎಲ್ಲವನ್ನು ವ್ಯಾಪಿಸಿ ಕತ್ತಲು ಇರ್ತದೆ. ಆ ಕತ್ತಲು ದುರ್ಗಾದೇವಿಯ ಕತ್ತಲಾಗಿರ್ತಾಳೆ. ಇನ್ನು ನೀರೇನದಲ್ಲ, ಅದು ಲಕ್ಷ್ಮಿಯೇ ನೀರಾಗಿಬಿಟ್ಟಿರ್ತಾಳೆ. ವಟಪತ್ರ ಯಾರಾಗಿರ್ತಾರೆ ಅಂದರೆ ಭೂದೇವಿಯಾಗಿರ್ತಾಳೆ. ಶ್ರೀ ಭೂ ದುರ್ಗಾ ರೂಪಿಣಿ ಆಗಿರ್ತಕ್ಕಂಥ ಜಗದಂಬೆ ವಟಪತ್ರವಾಗಿ, ಕತ್ತಲಾಗಿ, ನೀರಾಗಿ ಅವಳೊಬ್ಬಳೇ ಇರ್ತಾಳೆ. ಇದರಿಂದ ಅರ್ಥ ಆಗಿದ್ದೇನೆಂದರೆ ಲಕ್ಷ್ಮಿ ಅನಾದಿ ನಿತ್ಯಳು ಅಂತ ಅರ್ಥ ಆಯ್ತು. ಹೇಗೆ ಭಗವಂತ ನಿತ್ಯನು, ಅವನಿಗೆ ಅಂತ್ಯ ಅಂಬೋದಿಲ್ಲವೋ, ಆದಿ ಇಲ್ಲವೋ, ಆದಿ ಮಧ್ಯಾಂತ ದೂರನಾಗಿ ಭಗವಂತ ಯಾವ ರೀತಿ ಇರ್ತಾರೋ ಅದೇ ಪ್ರಕಾರ ಜಗದಂಬೆ ಅವನ ಪರಮಾನುಗ್ರಹಕ್ಕೆ ಪಾತ್ರಳಾಗಿರ್ತಕ್ಕಂಥ ಈಶಕೋಟಿ ಪ್ರವಿಷ್ಟಳಾಗಿರ್ತಕ್ಕಂಥ ರಮಾದೇವಿ ಕೂಡ ಆದ್ಯಂತ ಶೂನ್ಯಳು. ಆದಿ ಇಲ್ಲ, ಅವಳಿಗೆ ಅಂತ್ಯ ಇಲ್ಲ, ಮಧ್ಯ ಇಲ್ಲ, ಅಂಥ ರೀತಿ ಇರ್ತಕ್ಕಂಥವಳು. ಆದ್ಯಂತ ದೂರಳಾಗಿ ಭಗವಂತನ ಉಪಾಸನೆ ಮಾಡ್ತಕ್ಕಂಥವಳು. ಅಂದರೆ ಭಗವಂತ ಸರ್ವಕಾಲಾವಚ್ಛೇದನ ಇರ್ತಾನೆ, ಅವನಂತೆ ಜಗದಂಬೆಯು ಕೂಡ ಇರ್ತಾಳೆ. ಅವಳಿಗೆ ದೇಹ ನಾಶ ಎಂಬುದು ಇಲ್ಲ. ಇದನ್ನು ಕೃಷ್ಣ ಹೇಳ್ತಾನೆ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾನಂದರೆ, ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷ ಅನ್ಯ ಉತ್ತಮ ಪುರುಷಸ್ಥನ್ಯ ಪರಮಾತ್ಮೇತ್ಯುದಾಹೃತ. ಇದು ಸ್ಪಷ್ಟವಾದ ಕೃಷ್ಣನ ಮಾತು.
ಎರಡೇ ಪುರುಷರಿರೋದು, ಅಂದರೆ ಪುರುಷರು ಅಂತಂದ್ರೆ ಜೀವಿಗಳು ಅಂತ ಅರ್ಥ, ಇಬ್ಬರೇ ಇರೋದು. ಯಾರೇ ಅವರು? ಕ್ಷರರು ಅಕ್ಷರರು ಅಂತ ಎರಡು ಭಾಗ ಮಾಡಿದ ಸ್ವಾಮಿ. ಕ್ಷರರು ಅಂದರೆ ನಾಶವಾಗತಕ್ಕಂಥ ದೇಹ ಉಳ್ಳವರು ಅಂತ ಒಂದರ್ಥ. ಅಕ್ಷರರು ಅಂದರೆ ದೇಹ ನಾಶ ಇಲ್ಲದೇ ಇರತಕ್ಕಂಥವ್ರು. ಈಗ ನಾವೆಲ್ಲ ಇದ್ದೀವಲ್ಲ ಜೀವರು, ಈಗ ನಾನೇ ಇದ್ದೀನಿ, ನಾನು ನಾಶವಾಗತಕ್ಕಂಥ ಶರೀರ ಉಳ್ಳವನು. ಎಲ್ಲರೂ ನೀವು ಒಂದು ಪ್ರಶ್ನೆ ಮಾಡ್ಬೋದು, ನಮ್ಮ ಸ್ವರೂಪ ಅಂತ ಏನದಲ್ಲ, ಅಂದರೆ ಸೋಲ್ ಅಂತೀವಿ ಅದನ್ನು ಇಂಗ್ಲೀಷ್ನಲ್ಲಿ, ಅದು ಆತ್ಮ ಅಂತೀವಲ್ಲ, ಆತ್ಮ ಎನ್ನುವುದನ್ನು ನಿತ್ಯ ಅಂತ ಹೇಳಿದ್ದಾರೆ. ಕೃಷ್ಣನೇ ಹೇಳ್ತಾನೆ, ನದಹ್ಯತೆ ಅಂದರೆ ಅದು ಬೆಂಕಿಗೆ ಸುಡೋದಿಲ್ಲ, ಅದು ನೀರಿಗೆ ತೊಯ್ಯೋದಿಲ್ಲ, ಶಸ್ತ್ರಗಳಿಂದ ಛೇದಿಸಲ್ಪಡೋದಿಲ್ಲ, ಅಚ್ಛೇದ್ಯಂ ಅಭೇದ್ಯೋಯಂ. ಇದು ನಮ್ಮ ಸ್ವರೂಪ ಎಂಬುದು ಏನದಲ್ಲ ಆತ್ಮ, ಇದು ನಾಶ ಇಲ್ಲದೆ ಇರತಕ್ಕಂಥದ್ದು. ಮತ್ತು ಜೀವರು ನಾಶ ಇಲ್ಲ ಅಂತ ಆಯ್ತಲ್ಲ, ಅವರ ಶರೀರಕ್ಕೆ ನಾಶ ಇಲ್ಲಲ್ಲ. ಅಂದರೆ ನಿಜ, ಸ್ವರೂಪ ಏನದಲ್ಲ, ಜೀವಿಯ ಸ್ವರೂಪ ನಾಶವಿಲ್ಲದೆ ಇರ್ಬೋದು, ಆದರೆ ಅದರ ಮೇಲೆ ಆ ಜೀವಿಗೆ ಬಂಧಕಗಳಾಗಿ ಬಂದಿರತಕ್ಕಂಥ ಲಿಂಗ ಶರೀರ ಆಗಲಿ, ಅದರ ಮೇಲಿರತಕ್ಕಂಥ ಅನಿರುದ್ಧ ಶರೀರ ಆಗಲಿ, ಅದರ ಮೇಲೆ ಇರತಕ್ಕಂಥ ಈ ಪಾಂಚಭೌತಿಕ ಶರೀರ ಆಗಲಿ, ಇವು ಎಲ್ಲವೂ ಅನಿತ್ಯವಾದವುಗಳು. ಇವು ಈ ಮೇಲೆ ಕಾಣಿಸ್ತಕ್ಕಂಥ ಪಂಚಭೂತಗಳಿಂದ ನಿರ್ಮಿತವಾದ ಸಾಧನ ಶರೀರ ಅಂತ ಕಲಿತಾರಲ್ಲ, 24 ತತ್ವಗಳಿಂದ ಕೂಡಿದ ಈ ಶರೀರ, ಇದು ಎಷ್ಟು ಕ್ಷಣಿಕವಾದದ್ದು ಅಂದರೆ ನೀರ ಬೊಬ್ಬಳೆಯಂತೆ ನಿತ್ಯವಲ್ಲವೋ ದೇಹ ಅಂತಾರೆ ಪುರಂದರದಾಸರು. ಇದೊಂದು ನೀರಿನ ಮೇಲೆ ಇರುವ ಗುಳ್ಳೆಯಂತೆ, ಅದು ಯಾವಾಗ ಟಪ್ ಅಂತದೋ ಗೊತ್ತಿಲ್ಲ. ಅದೇ ಪ್ರಕಾರ ಈ ಸ್ಥೂಲ ಶರೀರ ಎಂಬುದೇನದಲ್ಲ, ಪಾಂಚಭೌತಿಕವಾದ ಶರೀರ, ಇದು ಬಹಳ ಕ್ಷಣಿಕವಾದದ್ದು. ಇದಕ್ಕೆ ಲಿಮಿಟ್ ಇಟ್ಟಿದ್ದಾರೆ. ಇದು 120 ವರ್ಷಗಳ ಕಾಲ ಇರಲಿಕ್ಕೆ ಅವಕಾಶ ಅದ ಅಂಥೇಳಿ. ಆದರೆ 120 ವರ್ಷ ವಾದಿರಾಜನಂಥ ಮಹಿತಾತ್ಮರಿಗೆ ಅದೇ ಹೊರತಾಗಿ ಎಲ್ಲರಿಗೂ ಇಲ್ಲ. 60 ವರ್ಷಕ್ಕೆ ಹೋಗೋರಿದ್ದಾರೆ, 20 ವರ್ಷಕ್ಕೆ ಹೋಗೋರಿದ್ದಾರೆ, ಹುಟ್ಟಿದ ಕೂಡಲೇ ಹೋಗೋರಿದ್ದಾರೆ, ಹುಟ್ಟಿದ ಒಂದು 2-3 ವರ್ಷಕ್ಕೆ ಹೋಗೋರಿದ್ದಾರೆ, 80 ವರ್ಷ 100 ವರ್ಷ ಬದುಕಬಹುದು. ವಾಟ್ ಎವರ್ ಇಟ್ ಮೇ ಬಿ, ಏನೇ ಆಗಲಿ ಅದು ಒಂದಲ್ಲ ಒಂದು ದಿವಸ ಹೊರಟು ಹೋಗ್ತಾನೆ. ಇದು ಅನಿತ್ಯ, ಇದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವುಗಳ ಸಂಕೊಲೆಗೆ ಇದು ಬದ್ಧವಾಗಿರ್ತಾರೆ. ಇದರ ಒಳಗೆ ಇನ್ನೊಂದದೆ, ಅದು ಅನಿರುದ್ಧ ಶರೀರ. ಅದಕ್ಕೂ ಅಷ್ಟೇ, ಅದಕ್ಕೊಂದು ಲಿಮಿಟ್ ಅದೆ, ಅದು ಹೋಗಿಬಿಡ್ತದೆ ನಮಗೆ, ಅದು ಭಗವಂತ ಕೊಟ್ಟಿದ್ದು. ಅದರ ಒಳಗೆ ಇನ್ನೊಂದು ಶರೀರದ, ಅದು ಲಿಂಗ ಶರೀರ. ಅದು ಪ್ರಳಯ ಕಾಲ ಅಂದರೆ ಭಗವಂತನ ಸಾಧನೆ ಎಲ್ಲ ಪೂರ್ತಿಯಾದ ಮೇಲೆ, ಅಪರೋಕ್ಷ ಅಂತ ಆದಮೇಲೆ ಭಗವಂತನ ಉಪಾಸನೆ ಮಾಡ್ತಾ ಇದ್ದು ಕೊನೆಗೆ ಬ್ರಹ್ಮದೇವರಿಗೆ ಪ್ರಳಯ ಬಂದಾಗ, ಬ್ರಹ್ಮದೇವರು ಪ್ರಳಯ ಎಲ್ಲ ಮುಗಿದ ಮೇಲೆ ವಿರಜಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಅವರೊಟ್ಟಿಗೆ ಈ ಸಾಧನ ಪೂರ್ತಿಯಾದ ಜೀವಿ ಕೂಡ ಸ್ನಾನ ಮಾಡ್ತಾನೆ. ಆ ಸ್ನಾನ ಮಾಡಿದಾಗ ಈ ವಿರಜಾ ನದಿ ಈ ಲಿಂಗ ಶರೀರ ಹೊರಟು ಹೋಗ್ತಾನೆ. ಸೊ ಜೀವಿಗೆ ಇರತಕ್ಕಂಥ ಲಿಂಗ ಶರೀರ ಹೋಗತಕ್ಕಂಥದ್ದೇ, ಅದರ ಮೇಲೆ ಇರತಕ್ಕಂಥ ಅನಿರುದ್ಧ ಶರೀರ ಹೋಗತಕ್ಕಂಥದ್ದೇ, ಅದರ ಮೇಲೆ ಇರತಕ್ಕಂಥ ಸ್ಥೂಲ ಶರೀರವೂ ಹೋಗತಕ್ಕಂಥದ್ದು. ಸೊ ಇವನ ಶರೀರಗಳೆಲ್ಲ ಕೂಡ ಅನಿತ್ಯ, ಇವು ಕ್ಷರ ನಾಶವಾಗ್ತಾನೆ. ಇನ್ನು ಒಂದು ಜೀವಿ ಅದೇ ಲಕ್ಷ್ಮೀದೇವಿ. ಅವಳ ದೇಹ ನಾಶವಾಗುವುದಿಲ್ಲ. ಅವಳಿಗಿರುವುದು ಒಂದೇ ಒಂದು ದೇಹ, ಅದೇ ಅಪ್ರಾಕೃತವಾದ ಸ್ವರೂಪ ದೇಹ. ಆ ಸ್ವರೂಪ ದೇಹ ಎಂದೆಂದು ಅವಳು ಎಲ್ಲಿ ಅವತಾರ ಮಾಡಿದರೂ ಕೂಡ ಅದೇ ರೀತಿಯಾಗಿ ಅವತಾರ ಮಾಡ್ತಾಳೆ. ಅವಳು ನಮಗೆ ನೋಡ್ಲಿಕ್ಕೆ ಮಾತ್ರ ಸೀತೆ ಅದೃಶ್ಯಳಾದಳು, ರುಕ್ಮಿಣಿ ಅದೃಶ್ಯಳಾದಳು, ಸತ್ಯಭಾಮ ಅದೃಶ್ಯಳಾದಳು ಅಂತ ಕಾಣಿಸ್ತದೆ ಹೊರತಾಗಿ ಅವರು ನಿಜವಾಗಿ ಭಗವಂತ ಯಾವ ರೀತಿ ಅವತಾರಗಳ ಕಾಲಗಳಲ್ಲೂ ಕೂಡ ಅವನ ಶರೀರ ಅಪ್ರಾಕೃತನೋ ಅದೇ ಪ್ರಕಾರ ಲಕ್ಷ್ಮಿಯ ಶರೀರನೂ ಅಪ್ರಾಕೃತವಾದದ್ದು, ಅದು ನಾಶ ಇಲ್ಲದೇ ಇರತಕ್ಕಂಥದ್ದು. ಅದ ಕಾರಣ ಅವಳು ಲಾಕ್ಷರಳು. ಇಂಥ ಅಪೂರ್ವವಾದ ವಿಷಯವನ್ನು ಯಾರು ಹೇಳ್ತಾರೆ? ಗೀತಾಚಾರ್ಯ ಸ್ವತಃ ಕೃಷ್ಣ ಹೇಳ್ತಾನೆ. ದ್ವಾವಿಮೌ ಪುರುಷವು ಲೋಕೆ ಕ್ಷರರು ಅಕ್ಷರರು. ಅಕ್ಷರಳು ಯಾರು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ. ಇದು ಜಗದುದರಣ ಎಂಬುವ ಶಬ್ದದಿಂದ ನಮಗೆ ಗೊತ್ತಾಗ್ತದೆ. ಆಗಲೂ ಪ್ರಳಯ ಕಾಲದಲ್ಲೂ ಯಾರೂ ಇಲ್ಲ, ಭಗವಂತ ಒಬ್ಬನೇ ಇದ್ದಾನೆ ಅಂತ ಭಗವಂತನ ಸೇವೆಗಾಗಿ ಮತ್ತೊಂದು ಜೀವಿ ಅದೇ. ಅದು ಯಾರು ಅಂತಂದರೆ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿ ಬಿಟ್ಟು ಮತ್ತಾರೂ ಇಲ್ಲ. ಇದರಿಂದ ಜಗದಂಬೆ ಅಕ್ಷರ ಶಬ್ದವಾಚಳು. ಇದನ್ನು ಮೊದಲು ಚಿಂತನೆ ಮಾಡಬೇಕು ನೀವು. ಜಗದುದರನ ಅನ್ನುವುದರಿಂದ ಏನರ್ಥ ಮಾಡಬೇಕು? ನಮ್ಮಮ್ಮ ಎಂಥವಳು ಅಂದರೆ ಎಲ್ಲ ಜೀವಿಗಳಂತೆ ನಾಶವಾಗುವ ಶರೀರಗಳುಳ್ಳವಳಲ್ಲ,
ಅವಳು ನಿತ್ಯವಾದ ಶರೀರ ಉಳ್ಳವರು ಅಂತ ಮೊದಲೇ ಚಿಂತನೆ ಮಾಡಬೇಕು. ಇದನ್ನು ದಾಸರು ಹೇಳಿಕೊಡ್ತಾರೆ ಜಗದುದರನ. ಅದು ಯಾತಕ್ಕಾಗಿ ಅವಳ ಶರೀರ ನಾಶ ಆಗ್ತಾ ಇಲ್ಲ, ಯಾತಕ್ಕಾಗಿ ಮೀಸಲಾಗಿಟ್ಟಿದ್ದಾಳೆ ಅಂದರೆ ಭಗವಂತನ ಸೇವೆಗಾಗಿ ಇಟ್ಟಿದ್ದಾಳೆ. ನಮ್ಮಿಚಾರೆ ಪ್ರಾಪಂಚಿಕ ವಿಷಯಗಳ ಅನುಭವಕ್ಕಾಗಿ ಅಲ್ಲ. ಲಕ್ಷ್ಮಿಯ ಶರೀರ ಅದು ಯಾರಿಗೆ ಮೀಸಲು ಅಂದರೆ ಭಗವಂತನಿಗೆ ಮಾತ್ರ ಮೀಸಲು, ಅವನ ಸೇವೆಗಾಗಿ ಮೀಸಲು, ಅವನ ಸ್ತೋತ್ರಕ್ಕಾಗಿ ಮೀಸಲು. ಇಂಥ ಜಗದಂಬೆಯ ಇಂಥ ಚಿಂತನೆಯನ್ನು ನಮಗೆ ಜಗನ್ನಾಥದಾಸರು ಕೊಡ್ತಾರೆ ಜಗದುದರನ ಎನ್ನುವ ಶಬ್ದದಿಂದ. ಮತ್ತೇನದ ಎಂಬುದನ್ನು ಮತ್ತೆ ನಾಳೆ ಚಿಂತನೆ ಮಾಡೋಣ. ಹರೇ ಶ್ರೀನಿವಾಸ.